ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ನಾನು ಹೇಳಿದ್ನಲ್ಲ ಬೆಳಗ್ಗೆ 6 ಗಂಟೆಗೆ ಬರಬೇಕಂತ. ಸೊ ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಬಂದೆ, ಒಂದು ಆರ್ಡ್ರ್ ಪಿಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ಆರ್ಡ್ರ್ ಕೊಡೋಕ್ಕೆ. ಏನು ಅಂದರೆ ಏನು ಗೊತ್ತಾಗೈತೆ, ಇವತ್ತು 1500 ಮಾಡಿದ್ರೆ 3000 ಏನೋ ಹತ್ರ 3000 ಹತ್ರ ಇನ್ಸೆಂಟಿವ್ ಇದೆ. 1000 ಮಾಡಿದ್ರೆ 1800 ರುಪೀಸ್ ಇನ್ಸೆಂಟಿವ್ ಇದೆ. ಸೊ ಅದಕ್ಕೆ ಇವತ್ತು ಆಫರ್ ಚೆನ್ನಾಗಿದೆ, ಅದು ಮಾಡಲೇಬೇಕು ಅಂತ ಬೆಳಗ್ಗೆ ಎದ್ದು ಬಂದಿದ್ದೀನಿ. ಆದರೆ ಗೈಸ್, ಜನ ಜಾಸ್ತಿ ಇದ್ದರೆ ಡೌಟೇ, ಜನ ಕಡಿಮೆ ಇದ್ದಾರೆ, ಇನ್ನು ಬರ್ತಾರೆ. ಆಮೇಲೆ ನೋಡೋಣ. 1400 ಆಗಿಲ್ಲ ಅಂದರೆ ಪರವಾಗಿಲ್ಲ, 1000 ಮಾಡಿಕೊಂಡು 3000 ಆಗುತ್ತೆ ಟೋಟಲ್ಲು. 3000 ಒಂದು 200 ರುಪೀಸ್ ಕಡಿಮೆ ಆಗುತ್ತೆ, ಪರವಾಗಿಲ್ಲ. 2800 ಆಗುತ್ತೆ. ಮಾಡ್ಕೊಂಡೋಗಿ ಮಲ್ಕೊಳ್ಳೋಣ. ಅದು ಹೊಡಿಬೇಕಂದ್ರೆ ನೈಟ್ 10 ಗಂಟೆ ಆಗುತ್ತೆ. ನೈಟ್ 10 ಗಂಟೆಗೆ ಮಲ್ಕೊಳ್ಳೋದು, ಇನ್ನು ಬೇಗ ಮಲ್ಕೊಳ್ಳೋದ. ಸೊ ಗೈಸ್, ಇವಾಗ ಒಂದು 400 ರುಪೀಸ್ ಆಗಿದೆ. ಮನೆ ಹತ್ರ ಆರ್ಡ್ರ್ ಬೀಳ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲೇ ಹೋಟ್ಲಲ್ಲೇ ನಾಷ್ಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ, ಒಂದು ಇಡ್ಲಿ ತಿನ್ಕೊಂಡು ಮತ್ತೆ ಹೋಗ್ಬೇಕು ಡ್ಯೂಟಿಗೆ. ಚಟ್ನಿ ಇಡ್ಲಿ ವಡ ಬಂದಿದೆ ಗೈಸ್. ಸೊ ಗೈಸ್, ನಾಷ್ಟ ಮುಗೀತು ಗೈಸ್. ಅದೇನೋ ಗೊತ್ತಿಲ್ಲ, ಈ ಬಿಸಿಲಲ್ಲಿ ನಾಷ್ಟ ಮಾಡೋ ನಿದ್ದೆ ಬಂದ್ಬಿಡುತ್ತೆ. ಇಷ್ಟೊತ್ತೇನಿಲ್ಲ, ಆರಾಮಾಗಿ ಡ್ಯೂಟಿ ಮಾಡಿದೆ. ಇವಾಗ ಜಸ್ಟ್ ಒಂದು 2 ಇಡ್ಲಿ ಒಂದು ವಡ ತಿನ್ನೋದಕ್ಕೆ ಇವಾಗ ನಿದ್ದೆ ಬರ್ತೈತೆ. ಆದರೂ ಮಾಡಬೇಕು ಗೈಸ್. ಇವಾಗ 420 ಆಗಿದೆ, ಇನ್ನು 1000 ರುಪೀಸ್ ಮಾಡಬೇಕು, ಮಾಡಲ್ಲ. ಸೊ ಗೈಸ್, ಅದು ಆಫರ್ ಕೊಟ್ಟಿದ್ರು ಗೊತ್ತಾ, ಅದು ಒಂದು ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದು ನೀವು ತೋರಿಸ ಗೊತ್ತಾ, ಮೇಲೆದೊಂದು ಕೆಳಗಡೆದೊಂದು, ಅದರಲ್ಲಿ ಬರೀ ಕೆಳಗಡೆ ಮಾತ್ರ ಬರೋದಂತೆ. ಸೊ ಅದಕ್ಕೇ ಅದೆಲ್ಲ ಮಾಡಿದ್ರೆ ವೇಸ್ಟ್ ಅಂದ್ಕೊಬಿಟ್ಟು ಇವಾಗ ಡೈಲಿ ಮಾಡೋ ಇನ್ಸೆಂಟಿವೇ ಮಾಡ್ತಾ ಇರೋದು. ಲೈಕ್ ಬೆಳಗ್ಗೆ ಮುಗೀತು, ಇವಾಗ ಈವ್ನಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಊಟ ಮಾಡಿಕೊಂಡು ಹಂಗೆ ಹೋಗೋಣ. ಹಂಗೆ ಈಗ ಒಂದು ಆರ್ಡ್ರ್ ಕೊಟ್ಟೆ, ಹೀಗೆ ಹೋಗಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಡ್ಯೂಟಿಗೆ ಹೋಗಬೇಕು. ಇವತ್ತು ನೈಟ್ ಬೇಗ ಮುಗಿಸ್ಕೊಬಿಡ್ತೀನಿ, ಡ್ಯೂಟಿ ಮುಗಿಸ್ಕೊಂಡೋಗಿ ಮಲ್ಕೋಬೇಕು ಇವತ್ತು. ಗಾಯ್ಸ್, ಇವ್ರನ್ನೆಲ್ಲ ನೋಡ್ಕೊಬಿಡಿ ಗಾಯ್ಸ್, ಜಡಿ ಡವು. ಇವರಿಂದನೇ ನಮ್ಮ ಜೀವನ ಹಾಳಾಗಿರೋದು. ತೋರ್ಸಮ್ಮಕ್ಕ, ಇವರಿಂದನೇ ನಮ್ಮ ಜೀವನ ಉದ್ಧಾರ ಆಗಿರೋದು. ಇವತ್ತು ತೋರ್ಸಪ್ಪ, ಆಯ್ತು ತೋರ್ಸು. ಇಲ್ಲಪ್ಪ, ಬಂದ ನೋಡಿ ಚೆಕ್ಕೆ. ಲವ್ ಏನೋ ಪಾಪ ಸಬ್ಸ್ಕ್ರೈಬರ್ಸ್ ನಿಮ್ಮ ಮಗ ತೋರಿಸು. ಏನು ಗೈಸ್ ಈ ಥರ ನನ್ನ ಬ್ಲಾಗ್ ಸ್ಟೈಲು ರೇನ್ ಕೋಟ್ ಹಿಂಗೆ ಕೊಡ್ತಾರ. ಮನೇಲಿ ಕಕ್ಕ ತೊಗೊಂಡ್ರದ ರೇನ್ ಕೋಟು ಇವ್ರು ಕೊಟ್ಟಿರೋದ, ನಮ್ಮ ಕಾಸಲ್ಲಿ ನಾವು ತೊಗೊಂಡಿರೋದ. ಮನೇಲಿ ಕಾಸು ಕೊಟ್ಟು ತಗೋಬೇಕಾ? ಮನೇಲಿ ಕಾಸು ಕೊಟ್ಬಿಟ್ಟು ತೊಗೊಂಡ್ರದ? ಹೇಳು ಬ್ರೋ, ಇವಾಗ ನಾನು ಹೇಳಿದ ಕೆಲಸ ಮಾಡಿದ್ರಾ? ಏನು ಹೇಳ್ರಿ ಬ್ರೋ. ಗೈಸ್, ಇವರು ನಮ್ಮ ಜೆಪ್ಟೋ ಮ್ಯಾನೇಜರ್, ಚಿಕ್ಕ ಮ್ಯಾನೇಜರ್ SI ಅವರು, ಶಿಫ್ಟ್ ಇನ್ಚಾರ್ಜು. ನಮಗೆ ಒಂದು ಮಳೆಯಲ್ಲಿ ಮೊಬೈಲ್ ಕವರ್ ಕೊಡ್ತಾ ಇಲ್ಲ, ರೇನ್ ಕೋಟ್ ಕೊಡ್ತಾ ಇಲ್ಲ. ನಮಗೆ ಫೆಸಿಲಿಟಿ ಚೆನ್ನಾಗಿಲ್ಲ. ಕಂಪ್ಲೇಂಟ್ ಮಾಡಲಾ? ನೋಡ್ರಿ, ಈ ಥರ ಮಳೆಯಲ್ಲಿ ಇಷ್ಟು ಕಷ್ಟಪಡ್ತಾ ಇರೋದು, ರೇನ್ ಕೋಟ್ ಹಾಕ್ತೀರಾ? ನೀನು ಅವ್ರದ್ದು ಯಾಕೆ ಎತ್ಕೊಳ್ಳೋದು ಹೆಲ್ಮೆಟು? ಅದು ಹಾಕೊಳ್ಳೋ. ಯಾರ್ದು ಅದು ಬ್ರೋ? ನಿಮ್ದೇನಾ ಬ್ರೋ? ನೋಡು ಎಷ್ಟು ರಿಚ್ಚು. ಯಾರ್ದು ಹೇಳು ಬ್ರೋ? ಹುಲಿಯ ಹಾಕೊಂಡೋಗು. ನೋಡು, ಇದು ನಮ್ಮ SI ಗಿರೋದು. ಇದು ಲವ್ ನಿನ್ ಮೇಲೆ, ಲೇಡೀಸ್ ಮೇಲೆ. ಏನು ಹುಡುಗಿರ್ತಾರ ರೆಡಿ ಆಗ್ತಾ ಇದೆಯಲ್ಲೋ? ಲೇಡೀಸ್ ಮೇಲೆ ಜಾಸ್ತಿ ಲವ್ ಇವ್ರಿಗೆ ಗಾಯ್ಸ್. ಸ್ಮಾರ್ಟ್ ಆಗಿದ್ದಾರೆ ಗಾಯ್ಸ್. ಗಾಯ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇದು ಸಿನ್ಸಿಯರ್ ಡ್ಯೂಟಿ ಇದೆ. ನೀನೇಂದಕ್ಕೆ ಎಷ್ಟು ಕಷ್ಟಪಡ್ತಾ ಇರೋದು? ಮನೆ ಜವಾಬ್ದಾರಿ ಬಿಟ್ಬಿಡೈತೆ ಮೈ ಮೇಲೆ ಅನ್ಬೇಕು ನೀನು ಅವಾಗ. ಇದು
ಅಣ್ಣ ಒಂದು ಲುಂಗಿ ಡ್ಯಾನ್ಸು ಅಣ್ಣ ಒಂದು ಲುಂಗಿ ಡ್ಯಾನ್ಸ್ ಹಾಕೋಣ ಅಣ್ಣ ಒಂದು ಲುಂಗಿ ಡ್ಯಾನ್ಸ್ ಆಡೋಣ ಬಾಣ ಇಲ್ಲಿ ಏನಣ್ಣ ಇದು ಗಾಯ್ಸ್ ಇವತ್ತು ಮಳೆ ಬರ್ತಾ ಇದೆ ಗಾಯ್ಸ್ ನಿನ್ನೆ ರೇನ್ ಕೋಟ್ ಫುಲ್ ನೆಂದೋಗಿತ್ತಲ್ಲ ಸೊ ಮನೇಲಿ ಇಕ್ಕಿದೆ ತರದೇ ಮರ್ತೋಗಿದ್ದೆ ಮತ್ತೆ ಇವಾಗ ಮಳೆಯಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಹೋಗಿ ಮನೆ ಹತ್ರ ಹೋಗಿ ರೇನ್ ಕೋಟ್ ಎತ್ಕೊಂಡು ಮತ್ತೆ ಬರ್ಬೇಕು ಇವಾಗ ಹೊರಟು ರೇನ್ ಕೋಟ್ ತೊಗೊಬರೋಣ ಅಂತ ಗಾಯ್ಸ್ ಯಾರ್ಯಾರು ಡೆಲಿವರಿ ಕೆಲಸ ಈಸಿ ಬಂದು 2,000 3,000 ಮಾಡ್ಬೋದು ಡೈಲಿ ಅಂತ ಅನ್ಕೊತೀರ ಗೊತ್ತಾ ಅವ್ರಿಗೆ ವಿಡಿಯೋ ಮಾಡ್ತಾರೆ ಈ ಬ್ಲಾಗು ಈ ಮಾತು ಅವ್ರಿಗೇನೆ ಲಿಟ್ರಲಿ ಗಾಯ್ಸ್ ಇಷ್ಟು ಮಳೆ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಆ್ಯಂಡ್ ಡೆಲಿವರಿ ಕೆಲಸ ಈಸಿ ಅಂತೀರಾ ಈ ಕತ್ಲಲ್ಲಿ ಈ ರೋಡಲ್ಲಿ ಈ ಥರ ಡ್ಯೂಟಿ ಮಾಡ್ತಾ ಇರೋದು ನಾವು ಗಾಳಿ ಎಳ್ಕೊಂಡು ಹೋಗ್ತಾ ಇದೆ ಸೈಡಿಗೆ ನಾವು ಕಷ್ಟ ಇದೆ ಗಾಯ್ಸ್ ಜೀವನ ಕಷ್ಟ ಇದೆ ಈ ಬ್ಲಾಗ್ನ ಮೈ ಸೆಲ್ಫ್ 5 ವರ್ಷ ಆದಮೇಲೆ ನೋಡ್ತಾ ಇರಬೇಕಿದು ಎಲ್ಲಿಂದ ಬಂದಿದ್ದೀನಿ ಅಂತ ಸೊ ಅದಕ್ಕೆ ಮಾಡ್ತಾ ಇರೋದು ಸೊ ಗಾಯ್ಸ್ ಟುಡೇಸ್ ಅರ್ನಿಂಗ್ಸ್ 1800 ಇನ್ನೂ ಮಾಡ್ಬೋದಿತ್ತು ಬೇಡ ಅಂದ್ಬಿಟ್ಟು ಫುಲ್ಲು ನೆಂದೋಗ್ಬಿಟ್ಟು ಫುಲ್ ಚಳಿ ಆಗ್ತಿದೆ ಸೊ ಅದಕ್ಕೆ ನಾಳೆ ಜ್ವರ ಗಿರ ಬಂದ್ಬಿಡುತ್ತೆ ಅಂದ್ಬಿಟ್ಟು ಟೈಮು 9:30 1800 ಇವತ್ತಿಂದು ಅರ್ನಿಂಗ್ಸು ಸೊ ಹೋಗೋಣ ಮನೆಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಬಂದು ಮಾಡ್ಕೊಳ್ಳೋಣ ನಾವು ಬೆಳಿಗ್ಗೆ ಟೈಮ್ ಇದೆ ಬೆಳಿಗ್ಗೆ ಬಂದು ಮಾಡ್ಕೊಳ್ಳೋಣ ಗಾಯ್ಸ್ ಇವಾಗ ಊಟ ಮಾಡ್ತಾಯಿದ್ದೀನಿ ಇದೇನೋ ಮಾವಿನಕಾಯ್ದು ಮಾಡಿದ್ದಾರೆ ನಮ್ಮ ಆ್ಯಂಡ್ ಸ್ವಲ್ಪ ಕುರುಮ್ ಇರಲಿ ಅಂತ ಆ್ಯಂಡ್ ಅನ್ನ ಸಾಂಬಾರು ಪಲ್ಯ ಗೈಸ್ ಊಟ ಮುಗೀತು ಊಟ ಮುಗಿಸ್ಕೊಂಡು ಇನ್ನೇನು ಫೋನ್ ಎತ್ತಿಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಮೈಂಡು ಒಂಥರ ಏನೇನೋ ಲೈಕ್ ಅದು ಕಾರ್ಟೂನ್ಸಲ್ಲಿ ಬರುತ್ತೆ ಗೊತ್ತಾ ತಲೆ ಹತ್ರ ಫುಲ್ಲು ಸುತ್ತಾ ಇರೋದು ಆ ಥರ ಮೈಂಡ್ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾಯಿತ್ತು ಏನು ಮಾಡೋದು ಏನು ಗೊತ್ತಾಗ್ತಾ ಇರಲಿಲ್ಲ ಸುಮ್ಮನೆ ಎತ್ತಿ ಕುತ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿ ಹಿಂಗೆ ಇದ್ರೆ ಹುಚ್ಚ ಆಗ್ಬಿಡ್ತೀನಿ ಅಂದ್ಬಿಟ್ಟು ಸೊ ಅದಕ್ಕೆ ಎತ್ತಿ ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು ಅಂತ ಒಬ್ಬನೇ ಹೋಗ್ತಾಯಿದ್ದೀನಿ ಸಮ್ಟೈಮ್ಸ್ ಏನು ಗೊತ್ತಾ ಗೈಸ್ ಸಮ್ಟೈಮ್ಸ್ ನಾವು ಲೈಕ್ ನಮ್ಮ ಬೇಜಾರಾದಾಗ ಇಲ್ಲ ಅಲೋನ್ ಅಂತ ಫೀಲ್ ಆದಾಗ ಒಬ್ಬರೇ ಓಡಾಡೋದೇ ಒಂಥರ ಅದು ಇಷ್ಟ ಅನ್ಕೊಂತೀನಿ ಲೈಕ್ ಏನು ಗೊತ್ತಾ ಪೀಸು ನೋಡಿ ಈ ಕತ್ಲಲ್ಲಿ ಸುತ್ತಾಡ್ರಿ ಆರಾಮಾಗಿ ಒಳ್ಳೆ ಗಾಳಿ ತೊಗೊಂಡು ಯೋಚನೆ ಮಾಡಿಕೊಂಡು ಗೈಸ್ ಏನು ಗೊತ್ತಾ ಯೋಚನೆ ಮಾಡ್ತಾ ಇದ್ದಿದ್ದು ಲೈಕ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಾಂಟೆಂಟ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ದಿವಸದಿಂದ ಸ್ಟಾರ್ಟ್ ಮಾಡಿದಾಗಲೇ ಒಳ್ಳೆ ರೀಚ್ ಸಿಕ್ಕಿತ್ತು ಲೈಕ್ ಈ ಆಕ್ಸಿಡೆಂಟು ಎಲ್ಲ ಆದಮೇಲೆ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದೆ ಆಕ್ಸಿಡೆಂಟ್ಗಿಂತ ಮುಂಚೆನೇ ಸ್ಟಾಪ್ ಮಾಡಿದೆ ಯಾಕಂದರೆ ಸ್ವಲ್ಪ ಬೇರೆ ಥರ ಜಾನರ್ ತೊಗೊಬರೋಣ ಸ್ವಲ್ಪ ಬೇರೆ ಥರ ಸ್ಟೈಲಲ್ಲಿ ಮಾಡೋಣ ಅಂತ ಸ್ವಲ್ಪ ಬ್ರೇಕ್ ತೊಗೊಂಡೆ ಅದು ನೋಡಿದ್ರೆ ಇಷ್ಟು ದೊಡ್ಡ ಬ್ರೇಕ್ ಆಗಿಬಿಟ್ಟಿದೆ ಇಲ್ಲೋ ಲೈಕ್ ಎಲ್ಲರೂ ಎಲ್ಲ ನಮ್ಮ ಫ್ರೆಂಡ್ಸು ಲೈಕ್ ಸಿಗೋರೆಲ್ಲ ಎಲ್ಲಿ ಬ್ರೋ ರೀಲ್ಸೇ ಮಾಡ್ತಾಯಿಲ್ಲ ಅಂತೆಲ್ಲ ಕೇಳ್ತಾಯಿದ್ರು ಸೊ ಎಲ್ಲರಿಗೂ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಎಲ್ಲ ಮಚ್ಚಿಗೆ ಮಾಡ್ತಾಯಿಲ್ಲ ರೀಲ್ಸು ಯಾಕೆ ಸ್ಟಾಪ್ ಮಾಡಿದೆ ಅಂತೆಲ್ಲ ಕೇಳ್ತಾಯಿದ್ರು ಸೊ ಅದಕ್ಕೆ ಎಲ್ಲರಿಗೂ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೆ ಹೊತ್ತು ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ಒಂಥರ ಮೈಂಡು ಏನು ಮಾಡ್ತಾ ಇದೆಯಾ ಮೈಕಲ್ ನೀನು ಅಂದ್ಕೊಂಡು ನಾನೇ ಮಾತಾಡ್ಕೊಳ್ತಾ ಇದ್ದೆ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ವೀಕ್ ಒಳಗಡೆ ಪಕ್ಕ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಅಂತೂ ಕನ್ಫರ್ಮ್ ಆಗಿ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಸೊ ಸ್ವಲ್ಪ ಇವಾಗ ಒಬ್ಬನೇ ಸುತ್ತಾಡ್ಕೊಂಡು ಆಮೇಲೆ ಸಿಗ್ತೀನಿ ಸೊ ಗಾಯ್ಸ್ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಸೊ ಬ್ಲಾಗ್ ಇಲ್ಲೇ ಏನು ಮಾಡೋಣ
ಐ ಹೋಪ್ ಈ ಬ್ಲಾಗ್ ಎಲ್ಲ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.